ಇಂದಿರಾ ಕ್ಯಾಂಟೀನ್ ರಾಜ್ಯ ಮಟ್ಟದ ಸ್ಟೀರಿಂಗ್ ಸಮಿತಿಗೆ ಪೀರು ಎಸ್ ತಳವಾರ್ ಆಯ್ಕೆ. ಊಟ ಉಪಹಾರದ ಮಿತಿ ಹೆಚ್ಚಳಕ್ಕೆ ಭರವಸೆ. ಹೌದು, ಇಂದಿರಾ ಕ್ಯಾಂಟೀನ್ ಯೋಜನೆಯ ಮೇಲ್ವಿಚಾರಣೆ, ಗುಣಮಟ್ಟದ ಪರಿಶೀಲನೆ ಹಾಗೂ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ರಾಜ್ಯ ಮಟ್ಟದ ಸ್ಟೀರಿಂಗ್ ಸಮಿತಿ ಸದಸ್ಯರಾಗಿ ಆಯ್ಕೆಯಾದ ಪೀರು ಎಸ್ ತಳವಾರ್ ಅವರಿಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಪೀರು ಎಸ್ ತಳವಾರ್ ಅವರು, ಶಾಸಕ ಅಶೋಕ್ ಪಟ್ಟಣ್ರವರು ಸೂಚಿಸಿದಂತೆ ಇಂದಿರಾ ಕ್ಯಾಂಟೀನ್ ಯೋಜನೆಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಇನ್ನು ಇಂದಿರಾ ಕ್ಯಾಂಟೀನ್ ಸದಸ್ಯನಾಗಿ ಜನಸಾಮಾನ್ಯರಿಗೆ ಉತ್ತಮ ಸೇವೆ ನೀಡುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದರು. ಇನ್ನು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಸ್ತುತ ಇಂದಿರಾ ಕ್ಯಾಂಟೀನ್ನಲ್ಲಿ ದಿನಕ್ಕೆ 300 ಪ್ಲೇಟ್ ಉಪಹಾರ ಹಾಗೂ ಊಟ ಮಾತ್ರ ಲಭ್ಯವಿದ್ದು, ಈ ಪ್ರಮಾಣವನ್ನು 500 ಪ್ಲೇಟ್ಗೆ ಹೆಚ್ಚಿಸುವ ಕುರಿತು ಶಾಸಕ ಅಶೋಕ್ ಪಟ್ಟಣ್ ಅವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇದೇ ಇಂದಿರಾ ಕ್ಯಾಂಟೀನ್ ರಾಜ್ಯ ಮಟ್ಟದ ಸ್ಟೀರಿಂಗ್ ಸಮಿತಿ ಇನ್ನೋರ್ವ ಸದಸ್ಯರಾಗಿ ಸತೀಶ್ ಚಿನಾಂಗ್ ಅವರು ಮಾತನಾಡಿ, ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿರುವ ಹಿನ್ನೆಲೆಯಲ್ಲಿ 1 ವಾರದೊಳಗೆ ಕ್ಯಾಂಟೀನ್ಗೆ ಅಗತ್ಯವಿರುವ ಮೂಲ ಸೌಕರ್ಯಗಳು ಹಾಗೂ ಸೌಲಭ್ಯಗಳನ್ನು ಹೆಚ್ಚಿಸಲಾಗುವುದು. ಜೊತೆಗೆ ಉಪಹಾರ ಮತ್ತು ಊಟದ ಮಿತಿಯನ್ನು 300ರಿಂದ 500 ಪ್ಲೇಟ್ಗೆ ಹೆಚ್ಚಿಸಲಾಗುವುದು ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ, ವಿಜಯ್ ಕುಮಾರ್ ರಾಥೋಡ್, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಇಂದಿರಾ ಕ್ಯಾಂಟೀನ್ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ನಮ್ಮ ಕರ್ನಾಟಕದಲ್ಲಿ ನನ್ನ ಇಂದಿರಾ ಕ್ಯಾಂಟೀನ್ಗೆ ಸದಸ್ಯರಾಗಿ ಮಾಡಿದ್ರೆ ಅಶೋಕಣ್ಣರಿಗೆ ಧನ್ಯವಾದಗಳು. ಅವರು ಹೇಳಿದಂಗೆ ಎಲ್ಲ ಕೆಲಸ ಮಾಡ್ಕೊತ ಹೋಗ್ತಾನು, ಅವ್ರ ಕಾಲಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಧನ್ಯವಾದಗಳು ಹೇಳ್ತಾರೆ. ಇವಾಗ ನೀವು ಇಂದಿರಾ ಕ್ಯಾಂಟೀನ್ ಅನುಷ್ಠಾನ ಅಂದ್ರೆ ನೀವು ಇಂದಿರಾ ಕ್ಯಾಂಟೀನ್ ನೋಡ್ತೀವಿ. ಇವಾಗ ರಾಮದುರ್ಗದೊಳಗೆ ಸುಮಾರು ದಿನಗಳಿಂದ ಇಷ್ಟು ವರ್ಷಗಳಂತೂ ಇರಲಿಲ್ಲ ಸರ್. ಇವಾಗ ಸ್ಟಾರ್ಟ್ ಆಗಿದೆ. ಇವಾಗ ಅದರಲ್ಲಿ ಕೇವಲ 300 ಪ್ಲೇಟಿಂಗ್ ಮಾತ್ರ ಸೀಮಿತ ಇದೆ. ಊಟ ಆಯ್ತು, ನಾಷ್ಟ ಆಯ್ತು. ಕೆಲವೊಂದು ಸಂದರ್ಭ ಏನಾಗುತ್ತೆ ಸರ್, ಬೆಳಿಗ್ಗೆ ನಾಷ್ಟ ಕೆಲವು ಜನರಿಗೆ ಸಿಗಂಗಿಲ್ಲ, ಅಂದ್ರೆ 300 ಪ್ಲೇಟ್ ಖಾಲಿಯಾಗಿ ಹೋಗ್ತಾವ. ನಾವಿದು ಶಾಸಕರಿಗೆ ತಿಳಿಸಿದ್ದೀವಿ. ಈಗ ನಾವು ಅವ್ರು ತಿಳಿಸಪ್ಪ ಅಂತಂದ್ರೆ 15-20 ದಿನ ಆಯ್ತು. ನಾವು ಈಗ ಆಯ್ಕೆ ಆಗಿದ್ದೀವಿ. ನಮ್ಮ ಶಾಸಕರ ಭೇಟಿಯಾಗಿ, ಅಣ್ಣಾರ ಭೇಟಿಯಾಗಿ ಅಲ್ಲಿ ಏನ ಕೇಳ್ಕೊತೀವಿ. ನಮಗೂ ಅಷ್ಟು ಐಡಿಯಾ ಅಲ್ಲ. ಭೇಟಿಯಾಗಿ ಕೇಳ್ಕೊಂಡು ಬರೋದು ಏನೈತಿ ನೋಡಿ ಅದನ್ನ ಹೆಚ್ಚುವರಿ ಮಾಡಕ್ ಹೇಳ್ತೀವಿ. ನಮ್ಮ ಶಾಸಕರು ನಾವು ಮಾಡ್ತೀವಿ. ನಮ್ಮ ಸಾಹೇಬ್ರಿಗೆ ಹೇಳಿ, ಈಗ ಸಾಹೇಬ್ರು ಈಗಾಗಲೇ ಕೇಳಿದೀವಿ, 1000 ಪ್ಲೇಟ್ಗೆ ಏನು ಲೆಟರ್ ಕೊಟ್ಟಾರತ್ತ, ಅದನ್ನ ನಾವು ಮಾಡ್ತೀವಿ. ಸಾಹೇಬ್ರ ಭೇಟಿಯಾಗಿ ಸಾಹೇಬ್ರ ಮಾರ್ಗದರ್ಶನದಾಗ ಅದೇನು ಮಾಡ್ತೀವಿ, ಏನ್ ತೊಂದ್ರೆ ಆಗ್ತದೆ ಮಾಡ್ತೀವಿ. ಸಾಹೇಬ್ರ ಹಿಡ್ಕೊಂಡು ಎಲ್ಲ ಮಾಡ್ತೀವಿ. ಮೊದಲ ಬಾರಿಗೆ ನಾವು ಈ ಕರ್ನಾಟಕ ರಾಜ್ಯ ಇಂದಿರಾ ಕ್ಯಾಂಟೀನ್ನ ಸದಸ್ಯರಾದ ಮೇಲೆ ಇದು ಒಳ್ಳೆ ನಮ್ಮದು ವಿಸಿಟ್. ನಮ್ಮ ರಾಮದುರ್ಗದಲ್ಲಿ ಆದಂಥ ಇಂದಿರಾ ಕ್ಯಾಂಟೀನ್ APMCಯಲ್ಲಿ ಒಳ್ಳೆಯ ಗುಣಮಟ್ಟದ ಮಾಡ್ಯಾರ. ನಾವು ಆ ಪ್ರಕಾರ ಇಲ್ಲಿ ನಾವು ಗುಣಮಟ್ಟ ಚೆಕ್ ಮಾಡಿದ್ವಿ, ಕ್ಲೀನ್ ಚೆಕ್ ಮಾಡಿದ್ವಿ, ಮತ್ತು ಒಳ್ಳೆ ಕಸ್ಟಮರ್ ಕಡೆಯಿಂದ ನಾವು ರೆಸ್ಪಾನ್ಸ್ ತೊಗೊಂಡಾಗ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಬಂದೈತಿ. ಇದೇ ರೀತಿ ಇನ್ನೂ ಅವರು ಏನು ಕೇಳಿದ್ರು ಅಂದ್ರೆ, ಅವ್ರಿಗೆ ಲಿಮಿಟ್ 300 ಕೊಟ್ಟಾರ ಮುಂಜಾನೆ ಟಿಫಿನ್ನ, ಅದನ್ನೊಂದು 500 ಮಾಡುವಂಥ ಒಂದು ಇದನ್ನು ಕೇಳ್ಯಾರ. ಆ ಪ್ರಕಾರ ನಮ್ಮ ನಿಗಮದ ಅಧ್ಯಕ್ಷರ ಜೋಡಿ ಮಾತಾಡಿಬಿಟ್ಟು ಅದನ್ನು ಹೆಚ್ಚಿಗೆ ಮಾಡ್ತೀವಿ. ಮತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಪಟ್ಟಣ್ ಸಾಹೇಬ್ರಿಗೂ ಅವ್ರ ಜೋಡಿ ಮಾತಾಡಿಬಿಟ್ಟು ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಅವರಿಗೆ ಆಶ್ವಾಸನೆ ಕೊಟ್ಟಿವಿ. ಇನ್ನು ಮುಂದೆ ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಂಥ ಇಂದಿರಾ ಕ್ಯಾಂಟೀನ್ ಎಲ್ಲೆಲ್ಲಿ ಅದಾವೋ ಅಲ್ಲಿ ನಾವೆಲ್ಲ ಹೋಗಿ ವಿಸಿಟ್ ಮಾಡಿ ಅಲ್ಲಿಂದ ನಾವು ಅವರಿಗೆ ಒಳ್ಳೆಯ ರೀತಿ ಗುಣಮಟ್ಟ ಐತಿಲ್ಲೋ, ಕ್ಲೀನ್ ಐತಿಲ್ಲೋ ಅದನ್ನು ಚೆಕ್ ಮಾಡಿ ಒಂದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವಂಥ ಪ್ರಯತ್ನ ನಾನು ಮತ್ತು ನಮ್ಮ ಸಹ ಸದಸ್ಯರಾದಂಥ ಪೀರು ತಳವಾರ್ ಅವರು ಮಾಡ್ತೀವಿ ಅಂತೇಳಿ ಇವತ್ತು ನಿಮ್ಗೆ ಹೇಳಕ್ಕೆ ಬಯಸ್ತೀವಿ. ಸರ್, ಇದು 500 ಪ್ಲೇಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸರ್, ಅದಕ್ಕಿನ್ನೂ ಎಷ್ಟು ದಿನ ಟೈಮ್ ಬೇಕು ಸರ್? ಏನಿಲ್ಲ ಸರ್, ಇನ್ನೊಂದು ವಾರದೊಳಗೆ ನಮ್ದು ಅಲ್ಲಿ ಸರ್ಕಾರದಿಂದ ನಮ್ದು ಅಲ್ಲಿ ನೋಟಿಫಿಕೇಶನ್ ಹೋಗತ್ತೆ ಬೆಂಗಳೂರಿಗೆ. ಹೋದ ತಕ್ಷಣ ನಾವು ಫಸ್ಟ್ ಈಗ ಮೀಟಿಂಗ್ ಕರೀತಾರೆ 15 ಡೇಸ್ ಒಳಗೆ. ಈ ವಿಷಯವನ್ನು ಒಂದು ತಿಂಗಳಿಂದ ಶಾಸಕರಿಗೆ ತಿಳಿಸಿದ್ದೀವಿ ಸರ್. ಕರೆಕ್ಟ್ ಸರ್. 500 ಮಾಡಬೇಕು, ಮತ್ತು ಜನ ಇಲ್ಲಿ ಬಂದು ಊಟ ಇಲ್ಲ ಒಳ್ಳೆ ಹೋಗ್ತಾರ, ನಾಷ್ಟ ಇಲ್ಲ ಒಳ್ಳೆ ಹೋಗ್ತಾರ, ಹಂಗೆ ಆಗ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಇನ್ನೂ ಅವರು ಅದನ್ನ ತಲೆಗೆ ಹಾಕೊಂಡಿಲ್ಲ ಸರ್. ರೈಟ್ ಸರ್. ಈಗ ಅದು ತಲೆಗೆ ಹಾಕ್ಕೊಂಡಿಲ್ಲ ಅನ್ನೋಕ್ಕಿಂತ ಸರ್, ಈಗ ಇದು ಚಳಿಗಾಲ ಅಧಿವೇಶನ ಸಂಬಂಧ ನಮ್ಮ ಶಾಸಕರ ಆ ಕಾರಣಕ್ಕೆ ಸ್ವಲ್ಪ ಅವರು ಬಿಜಿ ಆದರೆ ಸರ್, ಚಳಿಗಾಲ ಅಧಿವೇಶನಕ್ಕಿಂತ ಮುಂಚೆನೇ ಹೇಳಿರಿ ಇದನ್ನು ಒಂದು ಫಾರ್ಮೇಷನ್ ಮಾಡೋ ಸಂಬಂಧ ಅಂತ ವೇಟ್ ಮಾಡಿದರೆ ಆ ಪ್ರಕಾರ ಈಗೆಲ್ಲ ಅದು ಸುರಳಿತವಾಗಿ ಆಗೈತಿ. ಇನ್ನು ಅದನ್ನು ನಾವು ಮುಂದಿನ ಕಾರ್ಯಕ್ರಮ ಭಾಳ ಇನ್ನೊಂದು 2 or 3 ಡೇಸ್, ಒಂದು ವಾರದೊಳಗೆ ನಾವು ಅದನ್ನು ಸಾಲ್ವ್ ಮಾಡೋಕ್ಕೆ ಬೇರೆ ತಾಲೂಕುಗಳಿಗೆಲ್ಲ ಇದೆ ಸರ್. ಇಲ್ಲ ಸರ್, ಅವ್ರವ್ರ ತಾಲೂಕಿನ ಇದ್ರ ಜನರ ಇದ್ರ ಮೇಲೆ ಬೇಡಿಕೆ ಮೇಲೆ ಕೊಟ್ಟಾರ. ನಮ್ದು ಇಲ್ಲಿ 300 ಐತಿ. ಯಾಕಂದ್ರೆ ಬೇಡಿಕೆ ಇತ್ತು ಸರ್.
ಬೇಡಿಕೆ ಐತಿ. ಅದನ್ನು ಗೋರ್ಮೆಂಟ್ದಿಂದ ನಾವು ಅನುಮೋದನೆ ತೊಗೋಬೇಕಂತಂದ್ರೆ ಅದಕ್ಕೆ 300 ಇದ್ದಿದ್ದು 500 ಮಾಡ್ಬೇಕಂದ್ರೆ ಅದಕ್ಕೊಂದು ಕಾಲಾವಕಾಶ ಐತಿ. ಈ ವಾರದೊಳಗೆ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಮತ್ತೆ ಒಳ್ಳೆ ನಾವು ಅವತ್ತು ನಿಮ್ಮ ಪ್ರೆಸ್ ಮೀಟ್ ಮಾಡ್ತೀವಿ ಸರ್. ಇಂದಿರಾ ಕ್ಯಾಂಟೀನ್ದಾಗ ಟಾಯ್ಲೆಟ್ಗಳು ಬಂದವ ಸರ್. ಅದನ್ನು ಇವತ್ತು ನಾವು ಬಂದು ನೋಡಿದೊಳಗೆ ನಮಗೆ ಅದು ನಮ್ಮ ಎದುರಿಗೆ ಬಂದೈತೆ ಸರ್. ಅದನ್ನು ನಿಮಗೆ ಇನ್ನೊಂದು ವಾರದೊಳಗೆ ಅದನ್ನು ಕ್ಲಿಯರ್ ಮಾಡುವಂಥ ನಾವು ಏನೋ ಅಡೆತಡೆಗಳಿದ್ರೂ ಅದನ್ನು ನಮ್ಮ ಶಾಸಕರ ಗಮನಕ್ಕೆ ತೊಗೊಂಬಂದ್ಬಿಟ್ಟು ಆಮೇಲೆ ನಮ್ಮ ನಿಗಮದ ಅಧ್ಯಕ್ಷರ ಗಮನಕ್ಕೆ ತೊಗೊಂಬಂದ್ಬಿಟ್ಟು ಅದನ್ನು ನಾವು ಸರಿಪಡಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಅಲ್ಲಿ ಬಯೋಗ್ಯಾಸ್ನು ಬಂದೈತಿ. ಓಕೆ ಸರ್ ಬಾಸ್, ಓಕೆ ಅದನ್ನು ಮಾಡ್ತೀವಿ. ಹೋಬಳಿ ಮಟ್ಟದಾಗ ಏನಾರ ಪ್ರಾರಂಭಿಸೋ ಯೋಚನೆಗಳಿದೆ? ಅದು ಯೋಚನೆ ಸರ್. ಈಗ ನಮಗೆ ಮೊದಲೇಕ 15 ನಮಗೆ ಈಗ ಮಾಸ್ಟರ್ ಕಿಚನ್ ರೆಡಿ ಮಾಡ್ಬೇಕಂತೇಳಿ ನಮಗೆ ಪ್ರಸ್ತಾವನೆ ಬಂದೈತಿ. ಗೋರ್ಮೆಂಟ್ದವರು ಅದಕ್ಕೆ ಅನುಮೋದನೆ ಕೊಟ್ಟಾರೆ. ಈಗ ಅದನ್ನು ಮಾಸ್ಟರ್ ನಾವು ಕಿಚನ್ ರೆಡಿ ಮಾಡಿಕೊಂಡು ಆದ ತಕ್ಷಣ ಅದನ್ನು ನಾವು ಅದನ್ನು ಸಪ್ಲೈ ಮಾಡೋಕೆ ಅದು ಅನುಕೂಲ ಆಕತಿ. ಬರೀ ಹಂಗೆ ಒಂದು ರೂಮ್ ಕಟ್ಟಿಬಿಟ್ಟು ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅವರಿಗೆ ಗುಣಮಟ್ಟವಾದಂಥ ಆಹಾರವನ್ನು ನಾವು ಕೊಡಬೇಕಾಗತ್ತೆ. ಆ ವಿಚಾರಕ್ಕೆ ನಾವು ಅದನ್ನು ಕಿಚನ್ ರೆಡಿ ಮಾಡ್ಕೊಂಡ ತಕ್ಷಣ ನಾವು ಇನ್ನೂ ಇಂಪ್ಲಿಮೆಂಟನ್ನು ಹಳ್ಳಿ ವೈಸೂ ನಾವೆಲ್ಲ ಮಾಡ್ತೀವಿ. ನಮ್ಮ ರಾಮದುರ್ಗ ತಾಲೂಕದೊಳಗೆ ಯಾವ ಸಿಲಿಂಡರ್ ವ್ಯವಸ್ಥೆನೂ ಇಲ್ಲ ಸರ್. ಮಾಡೋದು ಸರ್, ಅದನ್ನು ಮಾಡಿಸ್ಕೊಡ್ತೀವಿ ಸರ್. ಅದನ್ನು ಏನೈತಿ ನಮ್ಮ ಗಮನಕ್ಕೆ ತೊಗೊಂಬಂದು ಅದನ್ನು ಮಾಡೋದು. ಆಮೇಲೆ ಮಷಿನರಿ ಯಾವ ಯೂಸ್ ಆಗೋಲ್ಲ? ಮಿಷನರಿ ನೋಡಿ ಸರ್, ಇನ್ನು ನಾವು ಇದು 1ನೇ ವಿಸಿಟ್ ಈಗ ಫಸ್ಟ್ ನಮ್ಮ ಗಮನಕ್ಕೆ ಬಂದೈತೆ. ಇನ್ನು ಇದನ್ನು ನೀವು ಇನ್ನೊಂದು ಇದರೊಳಗೆ ನಿಮಗೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಮತ್ತೊಮ್ಮೆ ನಿಮಗೆ ನಾವು ವಾರದಾಗ ಏನೋ ಮಾಡಿ ಕ್ಲಿಯರ್ ಮಾಡಿ ನಿಮಗೆ ಅದನ್ನು ಮಾಡಿಸ್ಕೊಡ್ತೀವಿ. ಓಕೆ.